ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಹಾಗೂ ಸಹಚರರು ನ್ಯಾಯಾಲಯಕ್ಕೆ ಹಾಜರಾಗಲಿದ್ದಾರೆ. ದರ್ಶನ್ ಜೊತೆಗೆ ಎ1 ಆರೋಪಿಯಾಗಿರುವ ಪವಿತ್ರ ಗೌಡ ಕೂಡ ಹಾಜರಾಗಲಿದ್ದಾರೆ. ನಾಳೆಯಿಂದ ದರ್ಶನ್ ಶೂಟಿಂಗ್ಗೆ ವಿದೇಶಕ್ಕೆ ಅಂತ ಹೇಳಿ ತೆರಳಲಿದ್ದಾರೆ. ಪ್ರತಿ ತಿಂಗಳು ಕೂಡ ಹಾಜರಾತಿಗೆ ಅಂತ ಹೇಳಿ ಆರೋಪಿಗಳು ಹಾಜರಿರಬೇಕಾಗತ್ತೆ. ಸಿಟಿ ಸಿವಿಲ್ ನ್ಯಾಯಾಲಯಕ್ಕೆ ಡಿ ಗ್ಯಾಂಗ್ ಇವತ್ತು ಬರಲಿದೆ. CCH 57ನೇ ನ್ಯಾಯಾಲಯದಲ್ಲಿ ಕೇಸಿನ ವಿಚಾರಣೆ ಆಗಲಿರುವಂಥದ್ದು. ಹಾಗಾಗಿ ದರ್ಶನ್ ಜೊತೆಗೆ ಎ1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಕೂಡ ಆಗಮಿಸಲಿದ್ದಾರೆ ಕೋರ್ಟ್ಗೆ. ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದು. ಇನ್ನು ಎಲ್ಲ 17 ಆರೋಪಿಗಳು ಕೂಡ ಜಾಮೀನಿನ ಮೇಲೆ ಸದ್ಯ ಹೊರಗಿದ್ದಾರೆ. ಆದರೂ ಕೂಡ ಹಾಜರಾತಿಗಾಗಿ ಪ್ರತಿ ತಿಂಗಳು ಕೂಡ ಆರೋಪಿಗಳು ಹಾಜರಿರಬೇಕು. ಇನ್ನು ನಗರ CCH 57ನೇ ನ್ಯಾಯಾಲಯದಲ್ಲಿ ಇವತ್ತು ಕೇಸಿನ ವಿಚಾರಣೆ ಕೂಡ ನಡೆಯಲಿದೆ. ದರ್ಶನ್ ಜೊತೆಗೆ ಎ1 ಆರೋಪಿಯಾಗಿರುವ ಪವಿತ್ರ ಗೌಡ ಕೂಡ ಇವತ್ತು ಹಾಜರಿರಲಿದ್ದಾರೆ. ಇನ್ನು ನಾಳೆಯಿಂದ ಶೂಟಿಂಗ್ಗೆ ಅಂತ ಹೇಳಿ ದರ್ಶನ್ ವಿದೇಶಕ್ಕೆ ತೆರಳಲಿದ್ದಾರೆ. ಇನ್ನು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಾಗೂ ಸಹಚರರು ನ್ಯಾಯಾಲಯಕ್ಕೆ ಇವತ್ತು ಹಾಜರಾಗಲಿದ್ದಾರೆ. ವಿಚಾರಣೆ ನಡೆಯಲಿದೆ. ದರ್ಶನ್ ಜೊತೆಗೆ ಎ1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಕೂಡ ಹಾಜರಾಗಲಿದ್ದಾರೆ. ಇನ್ನು ಎಲ್ಲ 17 ಆರೋಪಿಗಳು ಕೂಡ ಜಾಮೀನನ್ನು ಪಡೆದುಕೊಂಡು ಜೈಲಿನಿಂದ ಹೊರಗಡೆ ಇದ್ದಾರೆ. ಆದರೆ ವಿಚಾರಣೆ ಜೊತೆಗೆ ಹಾಜರಾತಿ ಅಂತ ಹೇಳಿ ಹಾಜರಾಗಬೇಕಾಗತ್ತೆ. ಪ್ರತಿ ತಿಂಗಳು ಕೂಡ ಹಾಜರಾತಿಗೆ ಈ 17 ಆರೋಪಿಗಳು ಕೂಡ ಹಾಜರಾಗಬೇಕಾಗತ್ತೆ. ಸಿಟಿ ಸಿವಿಲ್ ನ್ಯಾಯಾಲಯಕ್ಕೆ ಡಿ ಗ್ಯಾಂಗ್ ಇವತ್ತು ಕೂಡ ಬರಲಿದ್ದಾರೆ. ಆದರೆ CCH 57ನೇ ನ್ಯಾಯಾಲಯದಲ್ಲಿ ಇವತ್ತು ಹೈಕೋರ್ಟ್ ಈ ಒಂದು ಕೇಸಿನ ವಿಚಾರಣೆ ನಡೆಯಲಿದೆ. ಇನ್ನು ನಗರದ CCH 57ನೇ ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ನ ವಿಚಾರವಾಗಿ ವಿಚಾರಣೆ ನಡೆಯಲಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ 17 ಆರೋಪಿಗಳು ಕೂಡ ಹಾಜರಾಗಲಿದ್ದಾರೆ ನ್ಯಾಯಾಲಯಕ್ಕೆ. ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಅಷ್ಟೇ ಅಲ್ಲ, ನಾಳೆಯಿಂದ ಶೂಟಿಂಗ್ ಕೂಡ ಆರಂಭ ಆಗಲಿದ್ದು ದರ್ಶನ್ ವಿದೇಶಕ್ಕೆ ತೆರಳಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿ ತಿಂಗಳು ಹಾಜರಾತಿಗೆ ಹಾಜರಾಗಬೇಕಾಗುತ್ತೆ. ಸದ್ಯ 17 ಆರೋಪಿಗಳು ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನನ್ನು ಪಡೆದುಕೊಂಡು ಹೊರಗಡೆ ಇರುವಂತದ್ದು. ಸೊ ಹೀಗಾಗಿ ಪ್ರತಿ ತಿಂಗಳು ಹಾಜರಾತಿಯನ್ನ ನೀಡಲೇಬೇಕು. ಸೊ ಇವತ್ತು ಡಿ ಗ್ಯಾಂಗ್ ಎಲ್ಲರೂ ಕೂಡ ಬರ್ತಾರೆ. ಯಾಕಂದ್ರೆ ಕಳೆದ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಗೈರಾಗಿದ್ರು. ಸೊ ಈ ಸಂದರ್ಭದಲ್ಲಿ ನ್ಯಾಯಾಲಯ ಅವರಿಗೆ ಕರಾಟೆಯನ್ನ ಕೂಡ ತೆಗೆದುಕೊಂಡಿತ್ತು. ಸೊ ಹೀಗಾಗಿ ಇವತ್ತು ಎ1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಹಾಗೇನೆ ಎ2 ಆರೋಪಿಯಾಗಿರುವಂತಹ ದರ್ಶನ್ ಗೌಡ ಸೇರಿ ಇತರೆ ಆರೋಪಿಗಳು ನಗರದ CCH 57ನೇ ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ. ಈ ಸಂದರ್ಭದಲ್ಲಿ ಅವರ ಹಾಜರಾತಿಯನ್ನ ನ್ಯಾಯಾಲಯದ ನ್ಯಾಯಾಧೀಶರು ಹಾಕುತ್ತಾರೆ. ತದನಂತರ ಏನಾದ್ರು ಅಂದ್ರೆ ಈಗಾಗಲೇ ತನಿಖಾಧಿಕಾರಿಗಳು ತನಿಖೆಯನ್ನ ನಡೆಸಿ ಚಾರ್ಜ್ ಶೀಟ್ ಫೈಲ್ ಮಾಡಿರುವಂತದ್ದಾದ್ರೆ ಕೆಲ ಹಂತದ ನ್ಯಾಯಾಲಯದಲ್ಲಿ ಟ್ರಯಲ್ ಶುರುವಾದ ಕಾರಣ ಏನಾದ್ರೂ ತಕರಾರು ಎತ್ತೋದಿದ್ರೆ ಎತ್ತಬಹುದು. ಅದು 11 ಗಂಟೆಗೆ ನಿರ್ಧಾರ ಆಗುತ್ತೆ. ಮತ್ತೊಂದು ಪ್ರಮುಖ ವಿಚಾರ ಏನಂದ್ರೆ ನಾಳೆಯಿಂದ ವಿದೇಶಕ್ಕೆ ತೆರಳಲು ದರ್ಶನ್ ಅನುಮತಿಯನ್ನ ಕೂಡ ಇದೇ ನ್ಯಾಯಾಲಯದಿಂದ ಕೇಳಿರುವಂತದ್ದು. ಸೊ ಹಾಗಾಗಿ ಜುಲೈ 11ರಿಂದ ಅವರು ವಿದೇಶಕ್ಕೆ ಕೂಡ ತೆರಳ್ತಾರೆ. ಸೊ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ಲೇಬೇಕು. ಸುಮಾರು 11 ಗಂಟೆ ಸುಮಾರಿಗೆ ಹಾಜರಾಗ್ತಾರೆ. ಕಳೆದ ವಿಚಾರಣೆ ಸಂದರ್ಭದಲ್ಲಿ ಕೂಡ ಮೊದಲು ಪವಿತ್ರ ಗೌಡ ಹಾಜರಾಗಿದ್ರು. ತದನಂತರ ದರ್ಶನ್, ತದನಂತರ ಸರತಿ ಸಾಲಿನಲ್ಲಿ ನಿಲ್ಲಿಸಿ ಅಂದ್ರೆ ಎ1, ಎ2, ಎ3, ಎ4 ಹೀಗೆ ಆರೋಪಿಗಳನ್ನು ನಿಲ್ಲಿಸಿ ಹಾಜರಾತಿಯನ್ನ ಪಡೆದ ನಂತರ ಅವರನ್ನ ಹೋಗಿ ಮುಂದಿನ ತಿಂಗಳ ವಿಚಾರಣೆಗೆ ಮತ್ತೆ ದಿನಾಂಕವನ್ನ ಕೂಡ ನ್ಯಾಯಾಧೀಶರು ನಿಗದಿ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.